ರಾಜ್ಯ ಬಿಜೆಪಿ ನಾಯಕರ ನಡೆಗೆ ಆರ್ಎಸ್ಎಸ್ ಬೇಸರವನ್ನ ವ್ಯಕ್ತಪಡಿಸಿದೆ. ರಾಜ್ಯ ಕಮಲ ಕಲಿಗಳ ನಡೆಗೆ ಆರ್ಎಸ್ಎಸ್ ಬೇಸರವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ ವಿರುದ್ಧ ಬಿಜೆಪಿಗರು ಹೋರಾಟವನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಹತ್ಯೆಗಳು ಹೆಚ್ಚಾಗಿ ನಡೀತಾ ಇದೆ. ಇನ್ನು ಬಿಜೆಪಿ ಮತ್ತು ಹಿಂದೂಪರ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗ್ತಾ ಇದೆ, ಹತ್ಯೆಗಳು ಆಗ್ತಾ ಇದೆ. ಬಿಜೆಪಿ ಮುಖಂಡರ ಹತ್ಯೆ ಬಗ್ಗೆಯೂ ಕೂಡ ಹೋರಾಟವನ್ನ ಮಾಡ್ತಾ ಇಲ್ಲ ಬಿಜೆಪಿಯ ನಾಯಕರು, ಬಿಜೆಪಿಯ ಕಮಲ ಕಲಿಗಳು ಎಂದು ಅಸಮಾಧಾನವನ್ನ ಹೊರಹಾಕಿದೆ ಆರ್ಎಸ್ಎಸ್. ಬಿಜೆಪಿಗರ ವಿರುದ್ಧ ಒಂದು ಅಸಮಾಧಾನದ ಕಿಡಿಯನ್ನ ಹೊರಹಾಕಿದೆ. ಇನ್ನು ಸರ್ಕಾರದ ವಿರುದ್ಧ ತಾರ್ಕಿಕ ಅಂತ್ಯವನ್ನ ಕಾಣದ ಬಿಜೆಪಿಯ ಹೋರಾಟ. ಸರ್ಕಾರದ ವಿರುದ್ಧ ತಾರ್ಕಿಕ ಅಂತ್ಯ ಕಾಣದ ಬಿಜೆಪಿ ಹೋರಾಟ. ಇನ್ನು ಕಾರ್ಯಕರ್ತರಲ್ಲಿ ವಿಶ್ವಾಸ ಹೆಚ್ಚಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರು. ಹೋರಾಟ ಮಾಡುವಂತೆ ಆರ್ಎಸ್ಎಸ್ ಸೂಚನೆಯನ್ನ ಕೂಡ ನೀಡಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನ ನೀಡಿದೆ. ರಾಷ್ಟ್ರೀಯ ಸಂಘ ಪರಿವಾರ ಸ್ವಯಂ ಸೇವಾ ಸಂಸ್ಥೆ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಈ ಸರ್ಕಾರದ ವಿರುದ್ಧ ತಾರ್ಕಿಕ ಹೋರಾಟ ಏನಿದೆ ಆದ್ರೆ ಅಂತ್ಯವನ್ನ ಕಾಣ್ತಾ ಇಲ್ಲ. ಬಿಜೆಪಿಯ ಹೋರಾಟ ತಾರ್ಕಿಕವಾದಂತಹ ಅಂತ್ಯವನ್ನ ಕಾಣ್ತಾ ಇಲ್ಲ ಎನ್ನುವ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಬಿಜೆಪಿ ಮತ್ತು ಹಿಂದೂಪರ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಮಂಗಳೂರಿನಲ್ಲೂ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯಾಯಿತು. ಅದರ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆಯಾಯಿತು. ಇನ್ನು ಶಿವಮೊಗ್ಗದಲ್ಲೂ ಕೂಡ ಹರ್ಷ ಹತ್ಯೆಯಾಯಿತು. ಆದರೆ ಇಷ್ಟೆಲ್ಲ ಹತ್ಯೆಗಳಾದರೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ರಾಜ್ಯದಲ್ಲಿ ನಡೀತಿರುವ ಹಲ್ಲೆ ಮತ್ತು ಹತ್ಯೆಯನ್ನ ಖಂಡಿಸಿ ಹೋರಾಟ ಮಾಡಿ ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಹೋರಾಟವನ್ನ ನಡೆಸಿ ಹಿಂದೂಪರ ಕಾರ್ಯಕರ್ತರ ವಿಶ್ವಾಸವನ್ನ ಹೆಚ್ಚಿಸಿ ಸೈದ್ಧಾಂತಿಕ ಹೋರಾಟಗಳಿಗೆ ಆದ್ಯತೆಯನ್ನ ನೀಡಿ ಅಂತ ಆರ್ಎಸ್ಎಸ್ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಬಿಜೆಪಿ ನಾಯಕರು ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಬಾರದು. ರಾಜಕೀಯಕ್ಕೆ ಸೀಮಿತವಾದರೆ ವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ಭೀತಿ ಹೆಚ್ಚಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್. ಹನುಮಂತ್ ದುರ್ಗದ್, ಇನ್ನು ಬಿಜೆಪಿ ನಾಯಕರಿಗೆ ಈಗಾಗಲೇ ಆರ್ಎಸ್ಎಸ್ ಒಂದು ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ನಿಮ್ಮ ಹೋರಾಟ ಏನೇ ಇದ್ರೂ ಕೂಡ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗ್ತಾ ಇದೆ, ಹಲ್ಲೆಗಳಾಗ್ತಾ ಇದೆ. ಈ ಕುರಿತಂತೆ ಏನೆಲ್ಲ ಒಂದು ಸೂಚನೆಯನ್ನ ನೀಡಿದೆ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್? ಕಾವ್ಯ, ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬಿಜೆಪಿಗೆ ಸೈದ್ಧಾಂತಿಕವಾಗಿ ಬಹಳ ಪ್ರಬಲವಾಗಿ ಬೆನ್ನ ಹಿಂದೆ ನಿಂತು ಮುಂದೆ ಮಾರ್ಗದರ್ಶನ ಮಾಡ್ತಾ ಇರುವಂತದ್ದು ಅದು ಆರ್ಎಸ್ಎಸ್ ಮತ್ತೆ ಸಂಘ ಪರಿವಾರದ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳನ್ನ ರಾಜ್ಯ ಬಿಜೆಪಿ ನಾಯಕರ ನಡೆಗಳಿಗೆ, ಅವರ ತೆಗೆದುಕೊಳ್ಳುವಂತಹ ನಿರ್ಧಾರ ನಿಲುವುಗಳಿಗೆ ಸ್ವತಃ ಸಂಘ ಪರಿವಾರದ ಮುಖಂಡರೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾರ್ಯಕರ್ತರ ವಿಚಾರದಲ್ಲಿ ಒಂದು ತಾರ್ಕಿಕ ಹಂತದ ಹೋರಾಟಗಳನ್ನ ರಾಜ್ಯ ನಾಯಕರು ಮಾಡ್ತಾ ಇಲ್ಲ ಅನ್ನುವಂಥ ಬೇಸರದ ನುಡಿಗಳನ್ನು ಕೂಡ ಹೊರಹಾಕಿರುವಂಥದ್ದು. ಅದು ಕೇವಲ ಸುಹಾಸ್ ಶೆಟ್ಟಿ ಪ್ರಕರಣ ಅಂತಲ್ಲ, ಬೇರೆ ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿ ನೀವು ಇನ್ನು ಮುಂದೆ ಆದರೂ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂಬರುವಂತ ದಿನಗಳಲ್ಲಿ ಕಷ್ಟ ಆಗಬಹುದು ಅನ್ನೋಂಥ ಒಂದಷ್ಟು ಎಚ್ಚರಿಕೆ ಸಂದೇಶಗಳನ್ನು ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿನೇ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲ ಸೇರಿದಂತೆ ಒಂದು ಕಡೆಗೆ ಸುಹಾಸ್ ಶೆಟ್ಟಿ ಅವರ ನಿವಾಸಕ್ಕೆ ಹೋಗಿ ಭೇಟಿ ಕೊಟ್ಟು ಸ್ವಾಂತಾನ ಹೇಳುವಂತ ಕೆಲಸವನ್ನೂ ಮಾಡಿದ್ರು. ಮತ್ತೊಂದು ಕಡೆಗೆ ಅವರ ಕುಟುಂಬವನ್ನು ಕರೆತಂದು ರಾಜ್ಯಪಾಲರನ್ನ ಭೇಟಿ ಮಾಡಿಸುವ ಮೂಲಕ ಸರ್ಕಾರದ ವಿರುದ್ಧ ಒಂದಷ್ಟು ಹೋರಾಟವನ್ನು ಮುನ್ನಡೆಸುವಂತ ಮುನ್ಸೂಚನೆಗಳನ್ನ ಕೊಟ್ಟರು. ಆದರೆ ಒಟ್ಟಾರೆಯಾಗಿ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕೋಮುಗಳ ವಿಚಾರ ಅಂತ ಸಂದರ್ಭದಂದು ಕೂಡ ಹಾವೇರಿಯ ಸ್ವಾತಿ ಪ್ರಕರಣ ಆಗಿರ್ಬೋದು, ಹುಬ್ಬಳ್ಳಿಯ ನೇಹಾ ಪ್ರಕರಣಗಳಾಗಿರ್ಬೋದು, ಹತ್ಯೆ ಪ್ರಕರಣ ಆಗಿರ್ಬೋದು, ಈ ರೀತಿಯ ಸೈದ್ಧಾಂತಿಕ ವಿಚಾರಗಳಂತ ಬಂದಂತ ಸಂದರ್ಭದಲ್ಲಿ ಕೇವಲ ಮಾಧ್ಯಮಗಳ ಹೇಳಿಕೆಗಳನ್ನು ಕೊಡೋದ್ರ ಬದಲಾಗಿ ತಾರ್ಕಿಕ ಹಂತದ ಹೋರಾಟಗಳನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು. ಸೇಮ್ ಟೈಮ್ ಕಾರ್ಯಕರ್ತರಲ್ಲಾಗಿರ್ಬೋದು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಅವರಲ್ಲಾಗಿರ್ಬೋದು ಒಂದಷ್ಟು ವಿಶ್ವಾಸವನ್ನ ಹೆಚ್ಚಳ ಮಾಡಬೇಕು. ಪಕ್ಷ ನನ್ನ ಪರವಾಗಿ ನಿಲ್ಲುತ್ತೆ ಅನ್ನೋಂತ ಒಂದಷ್ಟು ಸ್ಪಷ್ಟವಾದಂತಹ ಸಂದೇಶ ರವಾನೆ ಮಾಡುವಂತ ಕೆಲಸಗಳನ್ನ ತಾವು ಮಾಡಬೇಕು ಅನ್ನೋಂತ ಒಂದಷ್ಟು ಎಚ್ಚರಿಕೆಯ ನುಡಿಗಳನ್ನ ಪರಿವಾರದವರು ಈಗ ಕೊಟ್ಟಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಹನುಮಂತ್ ದುರ್ಗದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.